ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ 3ನೇ ಬಾರಿ ನಾಳೆ ದಿನ ನವದೆಹಲಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಅತ್ಯಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಈ ಒಂದು ಕ್ಷಣ ಬರಲಿ ಅಂತಕ್ಕಂಥದ್ದು. ಕಳೆದ 10 ವರ್ಷದ ಶ್ರೀ ನರೇಂದ್ರ ಮೋದಿಜಿಯವರ ಸಾಧನೆ, ಅಭಿವೃದ್ಧಿಯ ಹರಿಕಾರರಾಗಿ ಜೊತೆಯಲ್ಲಿ ಇವತ್ತು ವಿಶ್ವದಲ್ಲೇ ಭಾರತ ದೇಶಕ್ಕೆ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವರ ಜೊತೆಯಲ್ಲಿ NDA ಮೈತ್ರಿಕೂಟದ ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇವತ್ತು ಬೆಂಬಲವಾಗಿ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲೂ ಕೂಡ ಜನತಾದಳ ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇನು 28ಕ್ಕೆ 28 ಗೆಲುವು ಸಾಧಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ ಮಾಡಿದ್ವಿ. ಒಂದು ಹಂತಕ್ಕೆ ಹೋರಾಟ ಪ್ರತಿಫಲ ಕೊಟ್ಟಿದೆ, ಯಶಸ್ಸು ಕೊಟ್ಟಿದೆ. ಆ ಯಶಸ್ಸಿಗೆ ಕಾರಣ ಕನ್ನಡಿಗರು. ಬಹುಶಃ ಎಲ್ಲೋ ಒಂದ್ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಖಂಡಿತ ಸಂತೋಷ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇನ್ನು 2 ಸ್ಥಾನಗಳಲ್ಲಿ ನಾವು ಸೋತಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಲೋಪದೋಷಗಳಿಂದ ಸೋತಿದೀವಿ ಅಂತಕ್ಕಂಥದ್ದು 2 ಪಕ್ಷದ ನಾಯಕರುಗಳಲ್ಲಿ ಇವತ್ತು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಆದ್ರೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನ ಮಾಡಿರೋದು ಬಹುಶಃ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ತಳಮಟ್ಟದಲ್ಲಿ ಪರಸ್ಪರ ಇವತ್ತು ಏನು ಅಣ್ಣತಮ್ಮಂದ ರೀತಿ ದುಡಿದಿದ್ದಾರೆ. ಅದರ ಒಂದು ಪ್ರತಿಫಲ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಒಂದು ನಾನು ಹೇಳ್ತೇನಣ್ಣ, ಚುನಾವಣೆಗಿಂತ ಮುಂಚಿತವಾಗಿ ಯಾವುದೇ ರೀತಿ ದೇವೇಗೌಡರ ಸಾಹೇಬರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಒಂದು ಷರತ್ತಾಕಿ ನಾವು NDA ಮೈತ್ರಿ ಪಕ್ಷಕ್ಕೆ ಭಾಗವಾಗ್ತಕ್ಕಂಥದ್ದಲ್ಲ. ಇವತ್ತು ಈ ದೇಶವನ್ನ ಕಟ್ಟಲಿಕ್ಕೆ, ಈ ರಾಜ್ಯವನ್ನ ಕಟ್ಟಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟರು ಸ್ವೀಕಾರ ಮಾಡ್ತೀವಿ ತುಂಬ ಹೃದಯದಿಂದ. ಕೊಡದೆ ಹೋದ್ರೂ ಕೂಡ ಚಕಾರ ಎತ್ತದಿಲ್ಲ. ನೀವು ಕೂಡ ಮಾಹಿತಿ ಇರುತ್ತೆ, ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಿ. ಮಾಹಿತಿ ಇರುತ್ತೆ, ನಾಳೆ ಪ್ರಮಾಣ ವಚನ ಕೆಲವೊಂದಷ್ಟು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾಳೆ ದಿನ ನಿಮ್ಗೆ ತಿಳಿಯುತ್ತೆ. ನಿಮ್ಗೆ ಎಷ್ಟು ಖುಷಿ ಇದೆ ಸರ್, ಕೇಂದ್ರ ಸಚಿವರಾಗ್ತಾರೆ, ಮಂಡ್ಯದ ಜನ ಕನ್ಸು ಕಟ್ಕೊಂಡಿದ್ರು. ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಏನ್ ನೀರಾವರಿ ಸಮಸ್ಯೆ ಇದೆ, ಆ ಭಾಗದ ಸಮಸ್ಯೆ, ಅದಕ್ಕೆಲ್ಲ ಸ್ಪಂದಿಸಬೇಕು ನಾನು, ಹಾಗಾಗಿ ನೀವು ಚುನಾವಣೆ ನಿಂತ್ಕೋತಾ ಇದೀನಿ ಅಂತ. ದೊಡ್ಡ ಜವಾಬ್ದಾರಿ ಕೂಡ ಇದೆ ಅಂತ ಖಂಡಿತವಾಗ್ಲೂ ಸತ್ಯ ಅಣ್ಣ. ನಾವು 1.5 ಲಕ್ಷದಿಂದ 2 ಲಕ್ಷದವರೆಗೂ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ನಿರೀಕ್ಷೆಗೂ ಮೀರಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಬಹುಶಃ ತಾವು ಹೇಳದಂತೆ ಜವಾಬ್ದಾರಿ ಹೆಚ್ಚಾಗಿದೆ, ನಿರೀಕ್ಷೆಗಳು ಹೆಚ್ಚಾಗಿದೆ. ಆ ಜವಾಬ್ದಾರಿ ತಕ್ಕಂತೆ ನಿರೀಕ್ಷೆಗೂ ಮೀರಿ ಮಾನ್ಯ ಕುಮಾರಸ್ವಾಮಿ ಅವರು ಕೆಲಸ ಮಾಡ್ತಾರೆ ಮಂಡ್ಯ ಜಿಲ್ಲೆಯ ಪರವಾಗಿ ಅಂತಕ್ಕಂಥದ್ದನ್ನ ಮಾತ್ರ ನಾನು ಬಹಳ ವಿಶ್ವಾಸವಾಗಿ ಹೇಳ್ಬೋದು. ಯಾಕಂದ್ರೆ ಕಾವೇರಿ ವಿಚಾರ ಆಗಿರ್ಬೋದು ಅಥವಾ ಭದ್ರಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದ ಜ್ವಲಂತ ನೀರಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಅವ್ರ ಮೇಲೆ ಇರುವಂತದ್ದು ಸರ್. ಕುಮಾರಣ್ಣ ಅವರು ಕೂಡ ಪದೇ ಪದೇ ಆ ಮಾತನ್ನ ಹೇಳ್ತಾರೆ. ಇವತ್ತು ಕಾವೇರಿ ವಿಚಾರವಾಗಿ ಹಲವಾರು ವರ್ಷಗಳಿಂದ 2 ರಾಜ್ಯದ ಮಧ್ಯೆ ಇರ್ತಕ್ಕಂಥ ಈ ಒಂದು ವಿಷಯ ಏನಿದೆ, ಜೊತೆಯಲ್ಲಿ ಮೇಕೆದಾಟನ್ನ ನಿರ್ಮಾಣ ಮಾಡತಕ್ಕಂಥ ವಿಚಾರ ಇರ್ಬೋದು, ಈ ರೀತಿ ಅನೇಕ ಜ್ವಲಂತ ಸಮಸ್ಯೆಗಳೇನಿದೆ, ಇದಕ್ಕೆಲ್ಲ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನ ತುಂಬಿಸಿದ್ದಾರೆ. ಕೇಂದ್ರದ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿರ್ಬೋದು, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಅವರ ಗಮನವನ್ನು ಸೆಳೀತಕ್ಕಂಥ ಕೆಲಸ ಕನ್ನಡಿಗರ ಪರವಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.